ನಮ್ಮ ಮುಖ್ಯಸ್ಥರನ್ನು ಕರೆಸಿ ಇದನ್ನು ಒಂದು ಇತ್ಯರ್ಥ ಮಾಡುವವರೆಗೆ ಮಾಲೆಮಾರಿಗೆ ಹೋಗುವುದಾಗಲಿ ಅಥವಾ ಈ ಕಡೆ ಹೋಗುವುದಾಗಲಿ ಯಾವುದೇ ಇದನ್ನು ರಸ್ತೆಯನ್ನು ಸರ್ವಿಸ್ ರಸ್ತೆಯನ್ನು ಬಂದ್ ಮಾಡಬಾರ್ದು. ಪೊಲೀಸರು ಬಂದು ಮಾಡಬಾರ್ದು. ಪೊಲೀಸರಿಗೆ ತಾಕತ್ತಿದ್ರೆ ಆ ಇಲಾಖೆಯ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳವರ ಕಮಿಷನರ್ ಇದ್ದಾರೆ, ಕಮಿಷನರ್ ಜಿಲ್ಲಾಧಿಕಾರಿಗಳಿಗಿಂತಲೂ ಪ್ರೋಟೋಕಾಲ್ನಲ್ಲಿ ಮೇಲಿನ ಹುದ್ದೆಯವರು ಹೇಳಿ ಈ ವಿಚಾರವನ್ನು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಮನ್ವಯದೊಂದಿಗೆ ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಿಕ್ಕೆ ನಮ್ಮನ್ನು ಒಂದು ಸಭೆ ಕರೆದು ಇತ್ಯರ್ಥ ಮಾಡಲಿ. ಆ ವಿಚಾರದ ಬಗ್ಗೆ ನಮಗೆ ಸ್ಪಷ್ಟವಾಗಿ ಸಮಸ್ಯೆಯನ್ನು ಇತ್ಯರ್ಥಪಡಿಸುವುದಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಉತ್ತರ ಕೊಟ್ಟ ಮನವಿ ನಮ್ಮ ಕೈಯಲ್ಲಿದೆ. ನೋಡಿ, ಅವರಿಂದಲೇ ಬಂದ ಉತ್ತರ. ಅಧ್ಯಕ್ಷರು ಕುಮಾರ್, ಅಧ್ಯಕ್ಷರು ಕೋಶಾಧಿಕಾರಿ ಹಿತರಕ್ಷಣಾ ಜನಹಿತ ರಕ್ಷಣಾ ವೇದಿಕೆ ಮಾಲಕುಮಾರ್, ಮಕರ ಜ್ಯೋತಿ, ದೇರಬೈಲು ಕೊಟ್ಟಾರ ಜ್ಯೋತಿ ಇವರಿಗೆ ಅಂತೇಳಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಅರ್ಜಿಯನ್ನು ಪತ್ರದೊಂದಿಗೆ ಲಕ್ಷಿಸಿ ಕಳಿಸಿದೆ. ಪತ್ರದಲ್ಲಿ ಶರಾದಿ ಜಿಲ್ಲಾಧಿಕಾರಿಯವರು ಆದೇಶಿಸಿರುವಂತೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. ನಿಯಮಾನುಸಾರ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ನಮಗೆ ಉತ್ತರ ಕೊಡಿ. ಯಾವುದೇ ಕ್ರಮ ಕೈಗೊಳ್ಳದೆ ಪೊಲೀಸರನ್ನು ಕಳಿಸಿ ಇಲ್ಲಿ ರಸ್ತೆಯನ್ನು ಬ್ಲಾಕ್ ಮಾಡುವುದನ್ನು ನಿಲ್ಲಿಸಿ, ನಾವು ಅಂಥ ಪರಿಸ್ಥಿತಿ ಬಂದರೆ ತಕ್ಷಣದಿಂದ ನಾವು ಇಡೀ ರಸ್ತೆಯನ್ನೇ ಬ್ಲಾಕ್ ಮಾಡಬೇಕಾಗುತ್ತೆ. ಆದ್ದರಿಂದ ಇಲಾಖೆಗಳ ಮಧ್ಯೆ ಸಮನ್ವಯ ಮಾಡಿಸಿ, MLA ಇದ್ದಾರೆ, MP ಇದ್ದಾರೆ, ಈಗ ಇಲ್ಲಿಗೆ ಬರ್ತಾರಂತೆ, ನಾವು ಅವರಲ್ಲಿಯೂ ಕೇಳಿಕೊಳ್ಳೋದು ಇಷ್ಟೇ. ಇಂಥ ಒಂದು ಚಳವಳಿಯನ್ನು ನಾಗರಿಕ ಹಿತರಕ್ಷಣಾ ಸಮಿತಿ ಹಾಕುವ ಅನಿವಾರ್ಯತೆ ಬಂದದ್ರಿಂದ ಅದಕ್ಕೆ ನೀವೆಲ್ಲರೂ ನಿಮ್ಮ ವಠಾರದ ಇರುವ ಎಲ್ಲರಿಗೂ ಹೇಳಿಬಿಟ್ಟು ಸಾವಿರಾರು ಜನ ಸೇರುವಂಥ ಬೆಳವಣಿಗೆಯನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಈ ಸರ್ಕಾರ ತುಂಬ ತನ್ನ ನಿದ್ರೆಯಲ್ಲಿದೆ. ಅವರಿಗೆ ನಮ್ಮ ಸಮಸ್ಯೆ ಬೇಡ. ಅವರನ್ನು ಎಚ್ಚರಿಸಬೇಕಾದ್ರೆ ಅದು ಒಂದೇ ದಾರಿ. ಆ ಹೋರಾಟಕ್ಕೆ ತಯಾರಾಗಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಂಡು ನನಗೆ ಇಲ್ಲಿ ಮಾತನಾಡಲಿಕ್ಕೆ 2 ನಿಮಿಷ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ, ಬಹುಶಃ ನಮ್ಮ ಚಳವಳಿಯಲ್ಲಿ ನಾವು ಯಾರು ಕಿಸೆಯಿಂದ ದುಡ್ಡು ಹಾಕಿ ಮಾಡಿದ್ದಲ್ಲ, ಎಲ್ಲರೂ ಅವರ ಕೈಯಲ್ಲಿದ್ದ 2, 4 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಕೊಟ್ಟು ಈ ಬ್ಯಾನರು, ಈ ಮೈಕು, ಮತ್ತೊಂದು ಇನ್ನೊಂದರ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟು ಎಲ್ಲರೂ ನಿಮ್ಮ ಕೈಯಲ್ಲಿದ್ದದನ್ನು ಕೊಟ್ಟು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ನನ್ನ ಇದನ್ನು ಕೊಟ್ಟು ನನ್ನ 2 ಮಾತನ್ನು ಮುಗಿಸ್ತೇನೆ. ಇಷ್ಟು ಜನ ನೀವು ಬಂದಿದ್ದೀರಾ, ಅದೇ ನಮಗೆ ಒಂದು ದೊಡ್ಡ ಸಹಾಯಧನ. ಯಾಕೆಂದರೆ ಇವತ್ತು ಎಲ್ಲ ಒಂದು ವ್ಯವಸ್ಥೆ ಅವರವರು ನಾವೊಂದು 4-5 ಜನ ನಾವು ಮಾಡಿದ್ದೇವೆ. ಯಾಕೆಂದರೆ ಇದಕ್ಕೆ ಯಾವುದೇ ಹಣ ಈಗ ಬೇಡ. ಈಗ ನಾವು ನಮ್ಮವರೊಂದಿಗೆ ಹೋರಾಡಬೇಕಾದ ಅವಸ್ಥೆ ಬಂದಿದೆ. ಇದು ಯಾವಾಗ ಮುಗಿಯುವುದು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ಅವರವರ ಕಾರ್ಯಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ನಾನು ಕೇಳೋದಿಷ್ಟೇ, 60 ಕಾರ್ಪೊರೇಟರ್ಗಳು ಇರಬೇಕು ನಮ್ಮ ಇದರಲ್ಲಿ, ಕಾರ್ಪೊರೇಷನಲ್ಲಿ. ಮೇಯರು ಒಬ್ಬರು ಸಾಕಲ್ಲ ನಮಗೆ. 60 ಕಾರ್ಪೊರೇಟರ್ ಎಂಥದಕ್ಕೆ? ಒಂದು ಕಾರ್ಪೊರೇಟ್ರಿಗೆ ಒಂದು ಹೆಚ್ಚೆಂದರೆ ಒಂದು 1500 ಮನೆ ಬರ್ತದೆ. ಆ ವ್ಯಾಪ್ತಿ ಪ್ರದೇಶವನ್ನೇ ನೋಡಲಿಕ್ಕಾಗದ ಕಾರ್ಪೊರೇಟರ್ ನಮಗೆ ಯಾಕೆ? ನಮಗೆ ಬೇಡ ಅವರು. ಅದಕ್ಕೆ ಬೇಕಾಗಿ ನಾವೆಂತ ಮಾಡಬೇಕಂತ ಹೇಳಿದರೆ, ಇದನ್ನು ಈ ಪ್ರತಿಭಟನೆ ಇಲ್ಲಿ ನಿಲ್ಲಿಸುವುದಲ್ಲ, ಇದು ಇನ್ನೂ ಸಹ ಉಗ್ರವಾಗಿ ನಾವು ಹೋರಾಟ ಮಾಡಲೇಬೇಕು. ರೋಡಿಗೆ ಅಡ್ಡ ಮಲಗಿಯಾರು ನಾವು ಈ ಉಗ್ರ ಹೋರಾಟವನ್ನು ಮುಂದುವರಿಸಬೇಕು. ನಮಗೆ ಸರ್ವಿಸ್ ರಸ್ತೆ ಬೇಕೇ ಬೇಕು. ಈ ಚೌಕಿಯಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಏನೆಂದರೆ ಒಂದು ರೋಡ್ ಕ್ರಾಸ್ ಆಗಿ ಒಂದು ಪ್ರಾಯದವರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಅಷ್ಟು ತೊಂದರೆ ಆಗಿದೆ ಅವರಿಗೆ. ಅದಲ್ಲದೆ ಒಂದು ಫುಟ್ಪಾತ್ ಇಲ್ಲ. ಎಲ್ಲಿ ಫುಟ್ಪಾತ್ ಉಂಟು? ನಿಮ್ಮ ತಣ್ಣೀರು ಬಾವಿಯಿಂದ ಹಿಡಿದು ನಿಮ್ಮ ಲೇಡಿನವರಿಗೆ ಫುಟ್ಪಾತ್ ಎಲ್ಲಿ ಉಂಟು? ಇಲ್ಲಿ ಕುಂಟಿಕಾಂದಲ್ಲಿ ಎಲ್ಲಿ ಫುಟ್ಪಾತ್ ಉಂಟು? ಒಂದು ಸೀನಿಯರ್ ಸಿಟಿಸನ್ಗೆ ನಡೀಲಿಕ್ಕೆ ದಾರಿ ಇಲ್ಲ. ನಾವು ಟ್ಯಾಕ್ಸ್ ಕಟ್ಟುವುದಿಲ್ವಾ? ನಾವು ಟ್ಯಾಕ್ಸ್ ಕಟ್ತೇವೆ. ನಮಗೆ ಟ್ಯಾಕ್ಸ್ ಕಟ್ಟು ನಮಗೆ ನಡೀಲಿಕ್ಕೆ ಸ್ಥಳ ಇಲ್ಲ. ವಾಹನಗಳಿಗೆ ಮಾತ್ರ ಸ್ಥಳ ಹೋಗಲಿಕ್ಕೆ. ನಾವೆಲ್ಲೇ ನಡಿಬೇಕು? ಅದಕ್ಕೆ ಬೇಕಾಗಿ ನಾನು ಹೇಳೋದಷ್ಟೇ, ಒಂದು ಕಾರ್ಪೊರೇಟ್ರಲ್ಲಿ ಹೇಳಬೇಕು, ಅವರ ಅಷ್ಟು ಪ್ರದೇಶವನ್ನೇ ನೋಡಲಿಕ್ಕೆ ಆಗದಿದ್ದರೆ ನಮಗೆ ಬೇಡ. ಯಾವ ಕಾರ್ಪೊರೇಟ್ರ್ ಬೇಡ ನಮಗೆ. ಮೇಯರು, ಈಗ ಕಾರ್ಪೊರೇಟ್ರು ಮೇಯರಲ್ಲಿ ಹೇಳಿದ್ವಿ, ಮೇಯರು ಅಲ್ಲಿ DC ಯಲ್ಲಿ ಹೇಳಿ, DC ಅವರು ಮತ್ತು MLA MP ಗಳು ತಿಳಿಸಿದರೆ ಈ ಪ್ರಾಬ್ಲಮ್ಗಳು ಉಂಟಾ? ಅವರಿಗೆ ಯಾವಾಗಲೂ ಈ ರೋಡಲ್ಲೇ ಹೋಗ್ತಾರೆ ಎಲ್ಲ ಕಾರ್ಪೊರೇಟ್ರುಗಳು ಮತ್ತು ನಮ್ಮ MLA MP ಗಳು. ಅವ್ರಿಗೆ ಕಾಣುದಿಲ್ವ ಇದೆಲ್ಲ? ನಾವು ಹೇಳಿ ಆಗಬೇಕಾ? ಆದ ಕಾರಣ ಇದಕ್ಕೆ ನಾವು ಇನ್ನು ಮುಂದಿನ ಇದರಲ್ಲಿ ಉಗ್ರ ಹೋರಾಟ ನಡೆಸಬೇಕು. ಎಲ್ಲರೂ ಸಹಕಾರ ಕೊಡಬೇಕಾಗಿ ಕೇಳಿಕೊಳ್ತೇನೆ.
ಯಾರೋ ಇನ್ನೊಂದು ಇಲ್ಲಿಯ ಒಂದು ಇನ್ಸ್ಪೆಕ್ಟರ್, ಪಣಂಬೂರಿನ ಇನ್ಸ್ಪೆಕ್ಟರ್ ಆಗ ಬಂದು ನಮ್ಮನ್ನೆಲ್ಲ ನಿಲ್ಲಿಸುವಾಗ ನಾನು ಹೇಳಿದೆ, ಶ್ಯಾಮಲಕ್ಕ ಕೇಳಿದ್ರು ಏನು ಆಗ್ತಾ ಉಂಟು, ಅಲ್ಲಿ ಕೇಸ್ ಆಗ್ತಾ ಇದ್ದಾರೆ, 1,000 ಹಾಕಿದ್ರಂತೆ ಬಸ್ಸಿಗೆ ಅಂತ. ಹೌದು, ಈಗ ಹೋಗಿ ಮಲಗುದು ಅಂತ ಹೇಳಿದೆ ನಾನೀಗ, ಈಗ ಹೋಗಿ ಮಲಗುದು ಅಂತ. ಆಗ ಶ್ಯಾಮಲಕ್ಕ ಸಹ ಬಂದರು, ಹೋಗು ಅಲ್ಲಿ ಮಲಗು ಜೀಪ್ ನಾಡಿಯಲ್ಲಿ ಅಂತ. ಆಗ ಮಲಗಲಿಕ್ಕೆ ರೆಡಿ ಆಗುವಾಗ ಅಲ್ಲಿ ಅವ ಜೀಪ್ ತೆಗೆದು ಓಡಿದ್ದಾನೆ. ಅಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ನಿಜವಾಗಿ ನಾವು ಅಂಥ ಸ್ಥಿತಿಗೂ ನಾವು ಬರಬೇಕು, ನಿಜವಾಗಿ ಹೇಳ್ಬೇಕಂದ್ರೆ, ಇಲ್ಲದ್ರೆ ನಾವು ಅಲ್ಲಿ ಹೋರಾಟ ಮುಂದೆ ಹೋಗುದಿಲ್ಲ. ಅದೇ ರೀತಿ ಸ್ವಲ್ಪ ಏನು ಘೋಷಣೆ ಇದೆ, ಎಲ್ಲರೂ ಜೊತೆಯಾಗಿ ನಾವು ಘೋಷಣೆಯನ್ನು ಕೂಗೋಣ. ಸರ್ವಿಸ್ ರಸ್ತೆ ಆಗಲೇಬೇಕು. ಅವೈಜ್ಞಾನಿಕ ಫ್ಲೈಓವರ್ನಿಂದ ನಷ್ಟವಾಗುತ್ತಿದೆ ನಮಗೆಲ್ಲ, ಜನರ ನೋವನ್ನು ಕೇಳುವವರಿಲ್ಲ, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚೌಕಿ ಜಂಕ್ಷನ್ ವ್ಯಾಪ್ತಿಯಲ್ಲಿ ನಿತ್ಯ ನಡೆಯುತ್ತಿದೆ ಅಪಘಾತ. ಬಿದ್ದವರಷ್ಟು ಸತ್ತವರಷ್ಟು, ಕೈಕಾಲುಗಳು ಮುರಿದವರಷ್ಟು. ಉತ್ತರ ಹೇಳಿ ಅಧಿಕಾರಿಗಳೇ, ಉತ್ತರ ಹೇಳಿ ಜನಪ್ರತಿನಿಧಿಗಳೇ. ಸರ್ವಿಸ್ ರಸ್ತೆ ಬೇಕೇ ಬೇಕು. ಸರ್ವಿಸ್ ರಸ್ತೆ ಬೇಕೇ ಬೇಕು. ಜನಹಿತ ರಕ್ಷಣಾ ಸಮಿತಿ ಹೋರಾಟಕ್ಕೆ ಜಯವಾಗಲಿ. ಮಾಲಮಾರ್ ಚೌಕಿ ರಸ್ತೆ ಆಗಲೇಬೇಕು. ಮಾಲಮಾರ್ ಚೌಕಿ ಸರ್ವಿಸ್ ರಸ್ತೆ ಆಗಲೇಬೇಕು. ಚೌಕಿಯಿಂದ ಕುಂಟಿಕಾನ್ವರೆಗೆ ಸರ್ವಿಸ್ ರಸ್ತೆ ಬೇಕಲೇಬೇಕು. ಸರ್ವಿಸ್ ರಸ್ತೆ ಆಗಲೇಬೇಕು. ಮಾಲಾಡಿ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಆಗುತ್ತಿರುವ ಸಮಸ್ಯೆಗಳಿಗೆ ಹೆಚ್ಚಿನ ಗಮನ ಕೊಡಿ. ಹೆದ್ದಾರಿ ಇಲಾಖೆಯ ಅಧಿಕಾರಿಗಳಿಗೆ ಧಿಕ್ಕಾರ. ಮಹಿಳೆಯರೇ ಮತ್ತು ಮಹಿಳೆಯರೇ, ನಮ್ಮ ಕಾರ್ಯಕ್ರಮದ ಆಯೋಜಕರು ಈಗಾಗಲೇ ನಾವಿಲ್ಲಿ ಸೇರಿರುವುದು ಯಾತಕ್ಕೆ ಅಂತಕ್ಕಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ಸುಮಾರು 15 ವರ್ಷದಿಂದ ಅಥವಾ ಅದಕ್ಕಿಂತಲೂ ಹಿಂದಿನಿಂದ ನಾವು ಈ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದ್ದೇವೆ. ಈ ಪ್ರದೇಶದಲ್ಲಿ ಇರುವಂಥ ರೋಡಿನ ಸಮಸ್ಯೆ ಮತ್ತು ಇತರ ಸಮಸ್ಯೆ ಬಗ್ಗೆ ಸ್ನೇಹಿತರು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನಾನು ಮಾಲೆಮಾರು ಪ್ರದೇಶದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೇಳ್ತೇನೆ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಯಾಕೆಂದರೆ ನಾನು ಆ ಕಡೆಗೆ ಕಾನ್ಸಂಟ್ರೇಟ್ ಆಗ್ತಾ ಇರೋದರಿಂದ ಈ ಭಾಗದ್ದು ಸಮಸ್ಯೆ ಗೊತ್ತಿದೆ, ಆದರೆ ಅವರಷ್ಟು ಚೆನ್ನಾಗಿ ಹೇಳುವಷ್ಟು ಮಾಹಿತಿ ಮತ್ತು ಜ್ಞಾನದ ಕೊರತೆ ನನ್ನಲ್ಲಿ ಇದೆ. ಒಂದು ವಿಪರೀತವಾದಂಥ ಆರ್ಟಿಫಿಷಿಯಲ್ ಫ್ಲಡ್ಡಿಂಗ್, ಇನ್ನೊಂದು ಡ್ರೈನೇಜ್ನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರುವಂಥದ್ದು. ಈ ಸಮಸ್ಯೆ ಸುಮಾರು 12 ವರ್ಷದಿಂದ ಇದೆ. ನಾನು ಮೂಲತಃ ಮಂಗಳೂರಿನವ ಅಲ್ಲ, ನನ್ನ ಊರು ಸುಳ್ಯ, ಆದರೆ ಕೆಲಸ ಮಾಡಿರೋದು ಉಡುಪಿ ತಾಲೂಕಿನಲ್ಲಿ, ಉಡುಪಿ ಡಿಸ್ಟ್ರಿಕ್ಟಲ್ಲಿ, ಆದರೆ ಸೆಟ್ಲ್ ಆಗಿರೋದು ಮಂಗಳೂರಿನಲ್ಲಿ. 2005ರಲ್ಲಿ ನಾವು ಇಲ್ಲಿ ಮಾಲೆಮಾರಿನಲ್ಲಿ ಜಾಗ ತಗೊಂಡು ಮನೆ ಮಾಡಿದ್ವಿ. ಅಲ್ಲಿಂದ ಸುಮಾರು 10-11 ವರ್ಷ ಯಾವುದೇ ರೀತಿಯ ಈ ಕೃತಕ ನೆರೆ ಹಾವಳಿಯ ಒಂದು ಸಮಸ್ಯೆ ಅಲ್ಲಿ ಇರಲಿಲ್ಲ, ನಿಜಕ್ಕೂ ಇರಲಿಲ್ಲ. ಆಮೇಲೆ ನಾನು ನಮ್ಮ ರಾಜಕಾಲುವೆ ಇದೆ, ನಮ್ಮ ಮನೆ ಉತ್ತರ ಭಾಗದಲ್ಲಿ ರಾಜಕಾಲುವೆ ಇದೆ. ಅಲ್ಲಿ ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ವಾಕ್ ಹೋಗ್ತಾ ಇದ್ದೆ. ಆವಾಗ ಆ ಒಂದು ರಾಜಕಾಲುವೆ ಸುಮಾರು 12ರಿಂದ 15 ಫೀಟ್ ಅಗಲ ಮತ್ತು 10ರಿಂದ 12 ಫೀಟ್ ಆಳ ಇತ್ತು. ಆದರೆ ಇವತ್ತಿನ ದಿವಸ ನಾನು ವಾಕ್ ಹೋದರೆ ಅಥವಾ ನೀವು ಯಾರಾದರೂ ಅಲ್ಲಿ ಹೋದರೆ ನೀವು ಕಾಣ್ತೀರಿ, ಅದರ ಅಗಲ 6 ಫೀಟ್ ಇದೆ, ಆಮೇಲೆ ಆಳ 5 ಫೀಟ್ ಮಾತ್ರ ಇದೆ. ಆದರೆ ಈ ರಾಜಕಾಲುವೆಯಲ್ಲಿ ನೀರು ಬರುವಂಥದ್ದು ನಮ್ಮ ದೂರದಿಂದ ಒಂದು 5 ಕಿಲೋಮೀಟರ್ ದೂರದಿಂದ ಬಲಭಾಗದಿಂದ ಮತ್ತು ಎಡಭಾಗದಿಂದ ಸಣ್ಣ ಸಣ್ಣ ಕಣಿಗಳಲ್ಲಿ, ಟ್ರೆಂಚ್ಗಳಲ್ಲಿ ನೀರು ಹೋಗಿ ಅದಕ್ಕೆ ಸೇರಿ, ಅದು ಒಟ್ಟು ಸೇರಿ ಇಲ್ಲಿ ಬಂದು ಕೊಟ್ಟಾರ ಚೌಕಿಯಲ್ಲಿ ಈ ಕಡೆ ಸೇರಿಬಿಟ್ಟು ಹೀಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಪ್ರಕೃತಿದತ್ತವಾಗಿ ಇದ್ದಂಥದ್ದು. ಅದನ್ನು ಬಹುಶಃ ಮನುಷ್ಯ ಹುಟ್ಟಿರೋದೇ ಹಾಳು ಮಾಡೋದಕ್ಕೆ, ಪ್ರಕೃತಿಯನ್ನು ಹಾಳು ಮಾಡೋದಕ್ಕೆ ಇದು ಅತ್ಯಂತ ಉತ್ತಮವಾದಂಥ ಉದಾಹರಣೆ. ಅದಕ್ಕೆ ಸೊ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ನಮ್ಮ ಮನೆ ಎದುರು ಇರುವಂಥ ಚರಂಡಿ ವ್ಯವಸ್ಥೆ ಕೂಡ ಉತ್ತಮವಾಗಿಲ್ಲ.
ನ್ಯಾಷನಲ್ ಹೈವೇ 66ರಿಂದ ಅಂದರೆ ದುರ್ಗಾನಿವಾಸ್ ಹೋಟೆಲ್ನಿಂದ ಮರಿಯಂ ಸೊಲೇಸ್ವರೆಗೆ ಅಗಲವಾದಂಥ ಚರಂಡಿ ವ್ಯವಸ್ಥೆ ಇದೆ, ಅದ್ರ ಜೊತೆ ಫುಟ್ಪಾತ್ ಇದೆ.